ಓಂ ನಮಃ ಶಿವಾಯ. ವೀಕ್ಷಕರೇ, ಮಹಾಶಿವರಾತ್ರಿ ಬಂದಿದೆ. 15ನೇ ತಾರೀಕು ಫೆಬ್ರವರಿ 2026. ವಿಶೇಷತೆ ಏನಪ್ಪಾ ಅಂದ್ರೆ 5 ಗ್ರಹಗಳು ಒಂದೇ ರಾಶಿಯಲ್ಲಿ ಬರ್ತಾ ಇದ್ದಾವೆ. 5 ಗ್ರಹಗಳು ಯಾವ ರಾಶಿಯಪ್ಪ ಅಂದ್ರೆ ಕುಂಭ ರಾಶಿಯಲ್ಲಿ ಬರ್ತಾ ಇದ್ದಾವೆ. ತುಂಬಾ ವಿಶೇಷ. ಆ ದಿನ ಯಾವ್ದಾದ್ರು ಮಗು ಹುಟ್ಟಿದ್ರೆ ಕೂಡ ತುಂಬಾ ವಿಶೇಷ. ಯಾವ ಲಗ್ನದಲ್ಲಿ ಅಂದ್ರೆ ಮೇಷ ಲಗ್ನ, ಋಷಭ ಲಗ್ನ, ಹೀಗೆ ಲಗ್ನಗಳನ್ನು ನೋಡ್ಬೇಕು. ಕೇಂದ್ರದಲ್ಲಿದ್ರೆ ಕುಂಭ ರಾಶಿಯಲ್ಲಿ ಹುಟ್ಟಿದ್ರು ಕೂಡ ತುಂಬಾ ವಿಶೇಷ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ರು ವಿಶೇಷ. ಕೇಂದ್ರದಲ್ಲಿ ಆ ಕುಂಭ ರಾಶಿ ಆಗ್ಬಿಟ್ರೆ ವಿಶೇಷವಾಗಿರುತ್ತೆ. 5 ಗ್ರಹಗಳು ಬಂದ್ರೆ ತುಂಬಾ ವಿಶೇಷವಾದ ದಿನ. ಅವತ್ತೇನು ಧ್ಯಾನ ಮಾಡ್ತಿರೋ ಮಹಾಶಿವರಾತ್ರಿ ಎಂದು ಶಿವ ಧ್ಯಾನ ಮಾಡೋದು ವಿಶೇಷದಲ್ಲಿ ವಿಶೇಷ. ಶಿವಾನುಗ್ರಹ ಪಾತ್ರ ಆಗ್ತದೆ. ಈ 5 ಗ್ರಹಗಳು ಆ ದಿನ ಕೂಡ್ತಾವಲ್ಲ, ಈ ವಿಶೇಷತೆ ಬಗ್ಗೆ ತಿಳಿಸ್ತೇನೆ. ಎಲ್ಲರೂ ಶಿವಾಲಯಗಳಿಗೆ ಹೋಗಿ ಶಿವ ಪೂಜೆ ಮಾಡಿ ಧ್ಯಾನ ಬಂದ್ಬಿಟ್ಟು ಓಂ ಹ್ರೀಂ ಶ್ರೀಂ ನಮಃ ಶಿವಾಯ, ಓಂ ಹ್ರೀಂ ಶ್ರೀಂ ನಮಃ ಶಿವಾಯ, ಓಂ ಹ್ರೀಂ ಶ್ರೀಂ ನಮಃ ಶಿವಾಯ ಅತ್ಯಂತ ತ್ವರಿತಗತಿಯಲ್ಲಿ ಅತ್ಯಂತ ಶೀಘ್ರವಾಗಿ ಭಗವಂತನ ಧ್ಯಾನ, ಭಗವಂತನ ಅನುಗ್ರಹ ಸಿಗಬೇಕಾದ್ರೆ ಈ ಧ್ಯಾನವನ್ನ ಮಾಡ್ಬೇಕಾಗ್ತದೆ. ಬೀಜಾಕ್ಷರಗಳನ್ನು ಯಾಕೆ ಬಳಸ್ತೀವಂದ್ರೆ ಅತ್ಯಂತ ಬೇಗ ಆಶೀರ್ವಾದ ನೀಡು ಭಗವಂತ ಅಂತ ಕೇಳಲಿಕ್ಕೆ ಬೀಜಾಕ್ಷರಗಳನ್ನು ಮಾಡ್ತೇವೆ. ಅಷ್ಟೇ ಅಲ್ಲ, ಈ ಏನಾದ್ರೂ ಮಾಟ ಮಂತ್ರಗಳು ನಮ್ಮನ್ನು ಕಾಡ್ತಾ ಇದ್ರೆ, ಆತ್ಮಗಳು ದುಷ್ಟ ಶಕ್ತಿಗಳು ನಮ್ಮನ್ನು ಕಾಡ್ತಾ ಇದ್ರೆ ಅವಕ್ಕೆ ವಿರುದ್ಧ ಹೋರಾಡ್ಲಿಕ್ಕೆ ಬೀಜಾಕ್ಷರ ಮಂತ್ರಗಳಿಂದ ಭಗವಂತನನ್ನು ಧ್ಯಾನಿಸಿದಾಗ ಆ ಮಾಟ ಮಂತ್ರ ಶಕ್ತಿಗಳಿಗೆ ನಮ್ಮನ್ನು ಏನೂ ಮಾಡಕ್ಕಾಗಲ್ಲ. ಅದಕ್ಕಾಗಿ ನಾವು ಆ ಮಾಟ ಮಂತ್ರ ಶಕ್ತಿಗಳ ವಿರುದ್ಧ ಗೆಲ್ಲಲಿಕ್ಕೆ, ಅವುಗಳನ್ನ ಹೆದರಿಸಿ ಓಡಿಸಲಿಕ್ಕೆ ಇದು ತುಂಬಾ ಸಹಕಾರಿ ಆಗ್ತದೆ. ನೋಡಿ, ಕುಂಭ ರಾಶಿಯಲ್ಲಿ 5 ಗ್ರಹಗಳಿಂದ ಬರ್ತವೆ ಅವತ್ತಿನ ದಿನ ಅಂತ ಹೇಳಿದೆ. ಯಾವ್ಯಾವ ಗ್ರಹಗಳಪ್ಪ ಅಂದ್ರೆ ಸೂರ್ಯ, ಬುಧ, ಶುಕ್ರ, ರಾಹು ಮತ್ತು ಚಂದ್ರನು ಕೂಡ ಅವತ್ತು ಬರ್ತಾ ಇದ್ದಾನೆ. ಈ 5 ಗ್ರಹಗಳು ಕೇಂದ್ರದಲ್ಲಿದ್ರೆ ತುಂಬಾ ಒಳ್ಳೆಯದು. ಯಾವ್ಯಾವ ರಾಶಿಗೆ ಒಳ್ಳೇದಾಗ್ತದೆ ಅಂತಂದ್ರೆ ನೋಡಿ, ಮೇಷ ರಾಶಿ ಕೇಂದ್ರದಲ್ಲಿ ಏನಿಲ್ಲ, ಆದರೆ 11ನೇ ಮನೆಯಲ್ಲಿದೆ, ಏಕಾದಶದಲ್ಲಿದೆ. ಮೇಷ ರಾಶಿಗೆ ಲಾಭ ಆಗ್ತದೆ. ಅದರಲ್ಲೂ ಕೂಡ ದುಡ್ಡಿನ ಲಾಭ, ಆರ್ಥಿಕವಾಗಿ ನಿಮಗೆ ಲಾಭವಾಗಬಹುದು. ಶಿವನ ಪೂಜೆ ಮಾಡಿ ಓಂ ಹ್ರೀಂ ಶ್ರೀಂ ನಮಃ ಶಿವಾಯ ಎಲ್ಲ ಮಂತ್ರವನ್ನ 108 ಸಲ ಮಾಡಿದ್ರೆ ಒಳ್ಳೆಯದು. ಯಾರು ಧ್ಯಾನಾಸಕ್ತರೋ, ಧ್ಯಾನದಲ್ಲಿ ವಿಶೇಷವಾಗಿ ಅಭಿರುಚಿ ಉಳ್ಳವರಾಗಿದ್ರೆ 1008 ಸರ್ತಿ ಕೂಡ ಧ್ಯಾನ ಮಾಡಿ. 1008 ಸರ್ತಿ ಮಾಡೋದು. ನೋಡಿ, ನನ್ನ ಕ್ಲೈಂಟ್ ಒಬ್ರಿಗೆ ಹೇಳ್ಕೊಟ್ಟೆ. ನಾನು ಹೇಳಿದ್ದು 501 ಸರ್ತಿ ಧ್ಯಾನ ಮಾಡಪ್ಪ ಅಂತ. ಅವ್ರು ಮಾಡಿದ್ದು 2000 ಸರ್ತಿ ಧ್ಯಾನ ಮಾಡಿದ್ರೆ 2001 ಸರ್ತಿ. ಹೀಗೆ ಯಾರಿಗೆ ಧ್ಯಾನದಲ್ಲಿ ಅಭಿರುಚಿ ಇದೆ, ಶಿವ ಧ್ಯಾನವನ್ನ ಅವತ್ತು ಎಷ್ಟು ಮಾಡಿದ್ರು ತುಂಬಾ ಒಳ್ಳೆಯದು. ನೋಡಿ, ಮೇಷ ರಾಶಿದು ಹೇಳಿದೆ. ಋಷಭ ರಾಶಿಗೆ 10ನೇ ಮನೆಯಲ್ಲಿ ಆ 5 ಗ್ರಹಗಳಿರ್ತವೆ. ಅವರಿಗೂ ಕೂಡ ವೃತ್ತಿಯಲ್ಲಿ, ಕೆಲಸದಲ್ಲಿ, ಉದ್ಯೋಗದಲ್ಲಿ ಪ್ರಮೋಷನ್ ಸಿಕ್ಬಿಡ್ಬೋದು ಅಥವಾ ಹೊಸ ಕೆಲಸ ಸಿಕ್ಬಿಡ್ಬೋದು. ಈ ರೀತಿ ವಿಶೇಷವಾಗಿ ಒಳ್ಳೆಯದಾಗ್ತದೆ. ಶಿವರಾತ್ರಿಯಂದು ಶಿವ ಪೂಜೆಯನ್ನು ಮಾಡೋದು ಮರಿಬೇಡಿ. ಮತ್ತೆ ಇನ್ಯಾವುದಪ್ಪ ಅಂದ್ರೆ ವೃಶ್ಚಿಕ ರಾಶಿ ಬಂದ್ರೆ 4ನೇ ಮನೆ ಇರುತ್ತೆ. 4ನೇ ಮನೆ ಕೂಡ ಕೇಂದ್ರ. ನಿಮಗೆ ಗೌರವ ಪ್ರಾಪ್ತಿ ಹೆಚ್ಚಾಗ್ತದೆ. ನಿಮಗೂ ಕೂಡ ಉದ್ಯೋಗದಲ್ಲಿ ವಿಶೇಷ ಒಂದು ಶಕ್ತಿ ಬಂದ್ಬಿಡ್ಬೋದು, ವಿಶೇಷತೆ ಕಾಣ್ತದೆ, ಪ್ರಮೋಷನ್ ಸಿಗ್ಬೋದು ಅಥವಾ ಬೇರೆ ಕೆಲಸ ಸಿಗ್ಬೋದು. ಒಟ್ಟಾರೆಯಾಗಿ ನಿಮಗೂ ಕೂಡ ಮನೆಯಲ್ಲಿಯೂ ಕೂಡ ಒಳ್ಳೆಯದಾಗ್ತದೆ. ಮನಸ್ಸು ಕೂಡ ಶಕ್ತಿಯನ್ನು ಪಡ್ಕೊಳ್ತದೆ ಮತ್ತು ಉದ್ಯೋಗದಲ್ಲಿ ಬಡ್ತಿ ಸಿಗ್ಬೋದು, ಒಳಿತಾಗ್ತದೆ. ಮಹಾಶಿವರಾತ್ರಿಯಂದು ಶಿವಧ್ಯಾನ, ಶಿವ ಪೂಜೆ ಮಾಡೋದು ಮರಿಬೇಡಿ. ಹಾಗೆ ಕುಂಭ ರಾಶಿಯವ ನೋಡಿ, ಕುಂಭ ರಾಶಿಗೆ ಸಾಡೆ ಸಾತಿ ನಡೀತಾ ಇದೆ. ಸಾಡೆ ಸಾತಿ ನಡೀತಾ ಇದೆ. ಬಹಳಷ್ಟು ಜನ ತೊಂದರೆಗೆ ಒಳಪಟ್ಟಿರ್ತೀರಾ. ನೋಡಿ, ಯಾರ್ಯಾರಿಗೆ ಮೀನ ರಾಶಿಯಲ್ಲಿ ಸೂರ್ಯ ಗ್ರಹ ಅಥವಾ ಮಂಗಳ ಅಥವಾ ಕೇತು ಅಥವಾ ರಾಹು
ಈ 4 ಗ್ರಹಗಳಿದ್ದಾವೆ. ಅವರು ಹೆಚ್ಚು ತುಂಬಾ ತೊಂದರೆಗೊಳಪಡ್ತಾರೆ ಹೊರತು ಎಲ್ಲರೂ ಅಲ್ಲ. ಯಾಕೆಂದ್ರೆ ಶನಿದೇವರು ಸೂರ್ಯ ಎಲ್ಲಿರ್ತಾನೆ ಅಥವಾ ಕುಜ ರಾಹು ಕೇತು ಎಲ್ಲಿರ್ತಾನೋ ಅಲ್ಲಿ ಸಂಚಾರ ಮಾಡಿದಾಗ ಹೆಚ್ಚು ತೊಂದರೆಯನ್ನು ಕೊಡ್ತಾನೆ. ಕುಂಭ ರಾಶಿಯವರೆಲ್ಲರಿಗೂ ಅಲ್ಲ, ಯಾರ್ಯಾರಿಗಲ್ಲಿ ಅಶುಭ ಗ್ರಹಗಳಿದ್ದಾವೆ ಮೀನರಾಶಿಯಲ್ಲಿ ನೋಡ್ಕೊಳ್ಳಿ, ಅವ್ರಿಗೆ ಹೆಚ್ಚು ತೊಂದರೆ ಆಗ್ತದೆ. ನೀವೇನು ಮಾಡ್ಬೇಕಾಗಿಲ್ಲ, ಕಪ್ಪು ಎಳ್ಳು ಕಪ್ಪು ವಸ್ತ್ರವನ್ನ ಪದೇ ಪದೇ ವಾರವೂ ಕೊಡ್ತಾ ಇರಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ಶಿವ ದೇವಸ್ಥಾನಕ್ಕೂ ಕೊಡಬಹುದು. ಕುಂಭ ರಾಶಿಯವರಿಗೆ 5 ಗ್ರಹಗಳು ಅಲ್ಲಿ ಸೇರ್ತಾ ಇದ್ದೇವೆ. ನಿಮಗೆ ವ್ಯಕ್ತಿತ್ವಕ್ಕೆ ಶಕ್ತಿ ಬರಬಹುದು, ಅಂದ್ರೆ ನಿಮಗೆ ಸಕ್ಸಸ್ ಬರುತ್ತದೆ. ನಿಮಗೆ ಸಕ್ಸಸ್ಸು, ನಿಮಗೆ ಗೆಲುವು, ಒಟ್ಟಾರೆಯಾಗಿ ಒಂದನೇ ಮನೆ ಇದ್ರೆ ನಿಮಗೆ ಗೆಲುವು ಸಿಗ್ತದೆ. ನಿಮ್ಮ ವ್ಯಕ್ತಿತ್ವದ ಅನಾವರಣ ಆಗ್ತದೆ. ಎಲ್ಲರೂ ನಿಮ್ಮನ್ನು ಮೆಚ್ಚೋ ಹಾಗೆ ಏನಾದರೂ ಆಗ್ತದೆ, ಇದು ಖಚಿತ. ಯಾಕಂದ್ರೆ 5 ಗ್ರಹಗಳು ಸುಮ್ಮನೆ ಅಲ್ಲ, ಒಂದ್ ರೀತಿ ಮಹಾರಾಜಯೋಗ. ಬರೀ ರಾಜಯೋಗ ಅಲ್ಲ, ಮಹಾರಾಜಯೋಗ. ಅದು 4 ಗ್ರಹಗಳಿದ್ರೇನೆ ಚಕ್ರವರ್ತಿ ಆಗ್ಬಿಡ್ತಾನೆ ಮನುಷ್ಯ, ಅಷ್ಟು ಯೋಗ ಇರ್ತದೆ. ಅಂತದ್ರಲ್ಲಿ 5 ಗ್ರಹಗಳಿದ್ದಾವೆ, ವಿಶೇಷ ರಾಜಯೋಗ ಇದೆ. ಈ ಎಲ್ಲಾ ಗ್ರಹಗಳು, ಎಲ್ಲಾ ರಾಶಿಗಳು, ಮೇಷ ರಾಶಿ, ವೃಷಭ ರಾಶಿ, ವೃಶ್ಚಿಕ ರಾಶಿ, ಕುಂಭ ರಾಶಿಯಲ್ಲಿ ನೋಡಿ, ಈ ಲಗ್ನಗಳಲ್ಲಿ ಅವತ್ಯಾವುದಾದ್ರೂ ಮಗು ಹುಟ್ಟಿದ್ರೆ ತುಂಬಾ ವಿಶೇಷ. ಮೇಷ ಲಗ್ನ, ವೃಷಭ ಲಗ್ನ, ವೃಶ್ಚಿಕ ಲಗ್ನ, ಕುಂಭ ಲಗ್ನ, ಈ ಲಗ್ನದಲ್ಲಿ ಮಗು ಹುಟ್ಟಿದ್ರೆ ತುಂಬಾ ವಿಶೇಷವಾಗಿರುತ್ತದೆ. ನೋಡಿ, ಸದುಪಯೋಗ ಪಡಿಸ್ಕೊಳ್ಳಿ. ಶಿವರಾತ್ರಿ ಇದೆ, ಮಹಾಶಿವರಾತ್ರಿ 15ನೇ ತಾರೀಕು, ಭಾನುವಾರವೂ ಕೂಡ ಇದೆ. ಎಲ್ಲರಿಗೂ ರಜಾ. ಶಿವಾಲಯಗಳಿಗೆ ಹೋಗಿ ಧ್ಯಾನ ಮಾಡಿ, ಅಭಿಷೇಕ ಮಾಡಿ. ಜಲಾಭಿಷೇಕ ಸಾಕು. ಅಭಿಷೇಕ ಪ್ರಿಯನಾಂ ಶಿವ, ಅಭಿಷೇಕ ಪ್ರಿಯನಾಂ ಈಶ್ವರ ಅಂತ ಕರಿತೇವೆ. ನೀರ್ ಹಾಕಿದರೆ ಸಾಕು, ಭಗವಂತ ಈಶ್ವರ ಏನು ಕೇಳಲ್ಲ. ಒಂದಿಷ್ಟು ನೀರ್ ಹಾಕಿ, ಒಂದಿಷ್ಟು ವಿಭೂತಿ ಹಚ್ಚಿ, ಒಂದು ಬಿಲ್ವ ಪತ್ರೆಯನ್ನಿಟ್ಟರು ಕೂಡ ಭಗವಂತ ಒಲಿಯುತ್ತಾನೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ಆಶೀರ್ವದಿಸಿದ್ದೀರಾ, ಅಭಿಮಾನ ತೋರಿಸಿದ್ದೀರಾ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಮಾಟ ಮಂತ್ರ ನಿವಾರಣೆಗೂ ಅಥವಾ ಇನ್ಯಾವುದೋ ಕಾರಣಕ್ಕೆ ತೊಂದರೆಗಳಿದ್ದವರು ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಸಲಹೆ ನೀಡಿದ್ದೇವೆ. ನಮ್ಮ ಸಲಹೆಯನ್ನು ಪಾಲಿಸಿ ಗುರುಗಳೇ ನಮಗೆ ಒಳ್ಳೇದಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ನೀವೂ ಕೂಡ ಕರೆ ಮಾಡಬಹುದು. ಶುಭವಾಗಲಿ.